Hello everyone, welcome to ಸನ್ಮಾರ್ಗ ಕ್ಲಾಸಸ್. ನಮ್ಮ ಸುತ್ತಲಿನ ದ್ರವ್ಯವು ಶುದ್ಧವೇ ಪಾಠದ 7ನೇ ಪ್ರಶ್ನೆ. ಮಿಶ್ರಣ ಎಂದರೇನು? ಹಾಗಿದ್ರೆ ಮಿಶ್ರಣ ಎಂದರೇನು? ನಮಗೆ ಗೊತ್ತು, ನಾವು ನಮ್ಮ ದೈನಂದಿನ ಜೀವನದಲ್ಲಿ ನೋಡುವ ಮುಕ್ಕಾಲು ಭಾಗ ಏನು ವಸ್ತುಗಳಿರ್ತವಲ್ಲ ಅವು ಮಿಶ್ರಣ ಆಗಿದೆ. ಹಾಗಿದ್ರೆ ಈಗ ನಾವು ಗಾಳಿಯನ್ನ ನೋಡ್ತೀವಿ. ಗಾಳಿಯಲ್ಲಿ ಏನೇನಿರುತ್ತೆ? ಆಕ್ಸಿಜನ್ ಇರುತ್ತೆ, ನೈಟ್ರೋಜನ್ ಇರುತ್ತೆ, ಕಾರ್ಬನ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್ ಇದ್ರೆ ಇರ್ಬೋದು. ಎಲ್ಲಾದ್ರೂ ಮಾಲಿನ್ಯ ಉಂಟಾಗಿದ್ರೆ ಅಲ್ವಾ. ಅದ್ರ ಜೊತೆಗೆ ತೇವಾಂಶ ಇರುತ್ತೆ. ತೇವಾಂಶ ಅಂದ್ರೆ ನೀರಿನ ಅಣುಗಳು. ಆಮೇಲೆ ಅದಾಯ್ತು, ನಾವು ಜ್ಯುವೆಲರೀಸ್ ಅನ್ನ ಹಾಕೊಳ್ತೀವಿ ಅಲ್ವಾ. ಬಂಗಾರದ ಜ್ಯುವೆಲರಿಯನ್ನ ಹಾಕೊಂಡಿದ್ರೆ ಅದರಲ್ಲಿ ಬಂಗಾರ ಮಾತ್ರ ಇರುತ್ತಾ? ಇಲ್ಲ, ಸ್ವಲ್ಪ ಪ್ರಮಾಣದ ತಾಮ್ರವನ್ನ ಸೇರಿಸಿರ್ತಾರೆ. ಅದೇ ತರ ನೀವು ಯಾವುದೇ ವಸ್ತುವನ್ನ ನೋಡಿ, ಅದು ಒಂದೇ ರೀತಿಯಾದಂತಹ ದ್ರವ್ಯದಿಂದ ಆಗಿರುವಂತದ್ದಲ್ಲ, ಅಥವಾ ಒಂದೇ ರೀತಿಯಾದಂತಹ ವಸ್ತುವಿನಿಂದ ಆಗಿರುವಂತದ್ದಲ್ಲ. ಅದನ್ನ ಏನಂತ ಕರೀತಾರೆ? ಮಿಶ್ರಣ. ಉದಾಹರಣೆ, ಮಿಶ್ರಣಗಳು ಒಂದಕ್ಕಿಂತ ಹೆಚ್ಚು ರೀತಿಯ ಶುದ್ಧ ರೂಪದ ದ್ರವ್ಯಗಳಿಂದ ರೂಪುಗೊಳ್ಳುತ್ತವೆ. ಉದಾಹರಣೆ ಯಾವುದು? ಈಗಷ್ಟು ಹೇಳಿದ್ನಲ್ಲ, ಆ, ಬಂಗಾರದ ಆಭರಣಗಳಿರಬಹುದು, ಅಥವಾ ನೀರಿನಲ್ಲಿ ಕರಗಿರುವಂತಹ ಉಪ್ಪು, ಅಥವಾ ಉಪ್ಪಿನ ದ್ರಾವಣ ಅಂತ ಹೇಳ್ತೀವಲ್ಲ, ಸಕ್ಕರೆಯ ದ್ರಾವಣ, ಇದೆಲ್ಲ ಮಿಶ್ರಣಕ್ಕೆ ಉದಾಹರಣೆ. ಯಾವುದರಲ್ಲಿ ಒಂದಕ್ಕಿಂತ ಹೆಚ್ಚು ರೀತಿಯ ಶುದ್ಧ ರೂಪದ ದ್ರವ್ಯ ಇರ್ತದಲ್ಲ ಅದನ್ನ ಮಿಶ್ರಣ ಅಂತ ಕರೀತಾರೆ. ಥ್ಯಾಂಕ್ ಯು.